हे हे ला 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 भूल न जाना दूर न जाना ओ जाने जाना प्यार निभाना तुम हो तुम ही हो तुम हो तुम ही हो सनम। भाई भाई और क्या समाचार है? इधर का खाना कैसा है? इधर का खाना अच्छा है ना? इधर खाना बहुत सस्ता है, खाना बहुत अच्छा है, खाना भी अच्छा खाना है, बहुत अच्छा मिलेगा खाने में। कम में भी, कास्ट भी कम में, बहुत कम में कास्ट भी। बहुत कम में है यहाँ, सस्ता सुविधा बहुत खाना मिलता है। हाँ खाना कहीं भी जाओ तो सस्ता सुविधा, अच्छे होटल में खाना मिला, मतलब हाँ। समझ लो 100 रुपये में खाना पेट भर के खा लोगे आप। हाँ हाँ मैं भी देखा भाई, तुम राइस कितना भी खाओ भाई देगा। हम टेंशन नहीं तुम है, एक बार ये जाके बैठे मैं भी होटल में देखा, तुम कितना भी राइस खाओ गुरु नहीं ಎಷ್ಟು ಊಟ ತಿನ್ನಿ ಗುರು, अनलिमिटेड ಊಟ नहीं है। हाँ यार मजा आता है खाना में। खाना तो कलकत्ता में नंबर 1 खाना फर्स्ट। ट्रेवल्स करो किसी गाड़ी में और सस्ता। हाँ 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 बहुत अच्छा है खाना, खाना के लिए नहीं बोल सकता है। हाँ करके छोड़े, मेट्रो में आप जाओगे हावड़ा से धर्मतला, हाँ हाँ मालूम हाँ बस 10 रुपीस, ಓನ್ಲಿ 10 ರೂಪೀಸ್ ಓನ್ಲಿ 10 रुपीस। ಇಲ್ಲೊಂದು ಮೆಟ್ರೋ ಇದೆ, ಮೆಟ್ರೋ ಹೆಂಗ್ ಮಾಡ್ತಾರೆ ಗೊತ್ತಾ? ಸಮುದ್ರಕ್ಕೆ ಅಂದಕ್ಕೆ ಸಮುದ್ರ ಅಂದ್ರೆ ಇಲ್ಲೊಂದು ರಿವರ್ ಇದೆ, ರಿವರ್ ಕೆಳಗಡೆ ನೋಡಿ ಇಲ್ಲಿಂದ ಮೆಟ್ರೋ ಇದೆ, ಇಲ್ಲಿಂದ ಬಂದ್ಬಿಟ್ಟು ಕೆಳಗಡೆ ಮೆಟ್ರೋ ಮಾಡಿದ್ದಾರೆ ನಿಜವಾಗ್ಲೂ, ನೀರು ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಮೇಲೆ ಯಾವತ್ತು ಗೊತ್ತಾ? ಬಟ್ ನಾವು ಅಂಡರ್ಗ್ರೌಂಡ್ ಮೆಟ್ರೋ ನೋಡ್ತೀವಿ, ಬಟ್ ನೀರು ಕೆಳಗಡೆ ಸಮುದ್ರ ಕೆಳಗಡೆ ಮೆಟ್ರೋ ಯಾವತ್ತು ನೋಡಿರ್ತೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಫ್ಯಾಂಟಾಸ್ಟಿಕ್ ರೈಲ್ವೆ ಸ್ಟೇಷನ್ ಇದು. ಈ ರೈಲ್ವೆ ಸ್ಟೇಷನ್ ಒಳಗಡೆ ಬಂದ್ಬಿಟ್ಟು ಮೆಟ್ರೋ, ಬಟ್ ನಾರ್ಮಲ್ ಬಂದ್ಬಿಟ್ಟು ಅಂಡರ್ಗ್ರೌಂಡ್ ಮೆಟ್ರೋ ಇರ್ತೀವಿ, ಹಂಗಿಲ್ಲ. ಸೊ ನೀರು ಸಮುದ್ರ ಕೆಳಗಡೆ ಅಂಡರ್ಗ್ರೌಂಡು, ಅದು ಹೆಂಗೆ ಮಾಡಿದ್ದಾರೆ ಗೊತ್ತಾ? ಸೊ ಮೇಲೆ ನೀರು ಇದ್ಕೊಂಡು ಕೆಳಗಡೆ ಅಂಡರ್ಗ್ರೌಂಡ್ ಮಾಡಿ गाड़ी ಎಲ್ಲ ಬರ್ತಾ ಇದ್ರು. ಓಕೆ, ನಾವು ಮುಂದೆ ಬಿಟ್ಟು ನಾವು ವಿಡಿಯೋ ಮಾಡೋಣ. ठीक है अभी बाइक का लास्ट टाइम बाइक ओके पर मिलेगा। थैंक यू फोन थैंक यू भाई, थैंक यू सो मच। ಹಾಂ ಓಕೆ ಬಂದ್ಬಿಟ್ಟು ತುಂಬ ಹೆಲ್ಪ್ ಮಾಡ್ತಾರೆ ಪಾಪ. ಇಲ್ಲಿ ಹೋದ್ರೆ ಫ್ರೆಂಡ್ಲಿ ಪೀಪಲ್ ಸಿಗ್ತಾ ಇರ್ತಾರೆ, ಗೊತ್ತಲ್ಲ ನಮಗೆ. ರೋಡ್ ಕ್ರಾಸ್ ಮಾಡ್ತೀವಿ ನೋಡಿ. ಇದು ಬಂದ್ಬಿಟ್ಟು ಓಲ್ಡ್ ರೈಲ್ವೆ ಸ್ಟೇಷನ್ ನೋಡ್ರೆ, ಕಲ್ಕತ್ತಾ ಓಲ್ಡ್ ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂತ. ಫುಡ್ ಗುರು, ನೀವು ಕಲ್ಕತ್ತಾ ಬಂದರೆ ಫುಡ್ಡಲ್ಲಿ ಡೋಂಟ್ ವರಿ ಫುಡ್ಡು, ಬಟ್ 50 रुपीस ಕೊಟ್ಟರೆ ನೀವು ಫುಲ್ ಊಟ. ನೀವು ರೈಸ್ ಬೇಕಾದ್ರೆ ಎಷ್ಟು ರೈಸ್ ಬೇಕೋ, कलकत्ता में खाना है एकदम नंबर 1 का खाना। कितना भी खाओ राइस, तुमको चावल कितना चाहिए, सब्जी सब भी देगा। देखो पेट भर के खा सकता है, ಅಂದರೆ ಹೊಟ್ಟೆ ತುಂಬ ತಿನ್ಬೋದು ನೀವು, ಎಷ್ಟು ಬೇಕಾದರೂ ತಿನ್ಬೋದು ನೀವು. ಪೇಟ್ ಬರ್ಕಂದ್ರೆ ಹೆಂಗೆ ಗೊತ್ತಾ, ನಿಮ್ಗೆ ಹೊಟ್ಟೆ ತುಂಬ ಅಷ್ಟು ತಿನ್ಬೋದು ಅಂತ. ಯಾ ಸಬ್ಸ್ಕ್ರೈಬ್, ಥ್ಯಾಂಕ್ ಯು. ಹಾಂ ನೋಡ್ರಾ ಬಂದ್ಬಿಟ್ಟು ಅದು ಓಲ್ಡ್ ರೈಲ್ವೆ ಸ್ಟೇಷನ್, ಇದು ಬಂದ್ಬಿಟ್ಟು ನ್ಯೂ ರೈಲ್ವೆ ಸ್ಟೇಷನ್ ನೋಡಿ ಗುರು. 28 ಪ್ಲಾಟ್ಫಾರ್ಮ್ ಇದೆ ಗುರು, 28 ಪ್ಲಾಟ್ಫಾರ್ಮ್ ಇದೆ ಇದರಲ್ಲಿ. ನಾನು ಬಂದೆ ಸುಮಾರು 2-3 ಕಿಲೋಮೀಟರ್ ಬರ್ತಾಯಿದ್ದೀನಿ, 2 ಕಿಲೋಮೀಟರ್ ಬರ್ತಾಯಿದ್ದೀನಿ. ಅಲ್ಲಿಂದ 1 ಕಿಲೋಮೀಟರ್ ಆಯಿತು, ಬಟ್ ರೈಲ್ವೆ ಸ್ಟೇಷನ್ ಇನ್ನೂ ಬರ್ತಾನೆ ಇದ್ದೀನಿ, ಅಷ್ಟೊಂದು ಲಾಂಗ್ ಆಗಿದೆ ನೋಡಿ. ಇದು ಹೆಂಗೆ ಗೊತ್ತಾ, ಎಷ್ಟು ಫ್ಯಾಂಟಾಸ್ಟಿಕ್ ಮಾಡಿದ್ದಾರೆ. ಬಟ್ ನೀವೆಲ್ಲ ಬ್ರಿಡ್ಜ್ ಮೇಲೆ ಹೋಗಬೇಕು, ಸ್ವಲ್ಪ ಕ್ರಾಸ್ ಮಾಡಬೇಕಂದ್ರೆ ಹಂಗಿರುತ್ತೆ. ಇಲ್ಲಿ ಆ ಥರ ಅವಶ್ಯಕತೆನೇ ಇಲ್ಲ ನಿಮಗೆ ನೋಡಿ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಕಟ್ಟಿದ್ದಾರೆ ನೋಡಿ. ನಿಮಗೆ ಪ್ರತಿಯೊಂದು ಸ್ಟೇಷನ್ಗೂ ಸಹ ಹಂಗೆ ಟ್ರಾವೆಲ್ ಮಾಡ್ಬೋದು ಇಲ್ಲಿ. ಇಲ್ಲೊಂದು ಮ್ಯೂಸಿಯಮ್ ಇದೆ ಅಂತೆ, ಬಂದು ತೋರಿಸ್ತೀನಿ ನೋಡಿ. ಇದು ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರೆ ಮ್ಯೂಸಿಯಂ, ಸರಿ ಅವರ ರೈಲ್ವೆ ಸ್ಟೇಷನ್. ಆ್ಯಕ್ಚುಲಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನನಗೆ, ಇವಾಗ ಅವ್ರು ನನಗೆ ಅವೈಲೇಬಲ್ ಇಲ್ಲ. ಸ್ವಲ್ಪ ಇಲ್ಲಿಂದ ಸಿಟಿಯಿಂದ ಸ್ವಲ್ಪ ದೂರ ಇದ್ದಾರೆ. ನನ್ನ ಹತ್ರ ನನ್ನ ಕೊಲೀಗ್ ಸ್ವಲ್ಪ ಜನ ಇದ್ರು, ನಾನು ಕೆಲಸ ಮಾಡ್ತಾರೆ, ಅವರು ಇಲ್ಲಿದ್ದರು. ಅವ್ರು ಇವಾಗಿಲ್ಲ, ನಿಮಗೆ ತೋರಿಸ್ತೀನಿ. ಓಕೆ, ಇವತ್ತು ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಯಾಕಂದರೆ ಗೊತ್ತಲ್ಲ ಕಲ್ಕತ್ತಾ ಪುರಿ ಅಮಲಾಪುರಿ ಅಂದರೆ ಕಲ್ಕತ್ತಾ ಬಂದುಬಿಟ್ಟು ಅಷ್ಟೊಂದು ದೊಡ್ಡದಾಗಿದೆ. ಇಲ್ಲಿನ ಒಂದು ಜನಸಂಖ್ಯೆ ಗುರು, ಎಷ್ಟೊಂದು ಜನಸಂಖ್ಯೆ ಗೊತ್ತಾ? ಯಾಕಂದರೆ ರೈಲ್ವೆ ಸ್ಟೇಷನ್ ನಂಗೆ ಹೇಳ್ದಲ್ಲ ಎಷ್ಟೊಂದು ದೊಡ್ಡ ರೈಲ್ವೆ ಸ್ಟೇಷನ್ ಅಂದ್ಬಿಟ್ಟು, ಅದಕ್ಕೆ ಈ ಥರ ಜನ ಇರ್ತಾರೆ. ಇಲ್ಲಿಂದ ISRTC ರೈಲ್ವೆ ಸ್ಟೇಷನ್ ಯಾತ್ರಿ ನಿವಾಸ್, ಇಲ್ಲಿ ಸ್ಟೇ ಆಗ್ಬೋದು ಬೇಕಾದ್ರೆ ಜಸ್ಟು 250 rupees. ನಾನು ಇಲ್ಲಿ ಸ್ಟೇ ಆಗಿಲ್ಲ, ಯಾಕಂದರೆ ಟ್ರೈನು ಪ್ಲಾಟ್ಫಾರ್ಮ್ 2 ಪ್ಲಾಟ್ಫಾರ್ಮ್ 3 ಟ್ರೈನ್ ಕೊಯ್ ಅಂದರೆ ಸೌಂಡ್ ಬರ್ತಾನೆ ಇರ್ತದೆ, ಅದಕ್ಕೆ ನಾನು ಸ್ಟೇ ಆಗಿಲ್ಲ. ಇಲ್ಲಿಂದ ಸ್ವಲ್ಪ ದೂರ ಅಂದರೆ ಒಂದು 2 ಕಿಲೋಮೀಟರ್ ಪಕ್ಕದಲ್ಲಿ ಸ್ಟೇ ಆಗಿದ್ದೀನಿ. ಓಕೆ, ನಾನು ನಿಮಗೆ ಇವಾಗ ಬಂದ್ಬಿಟ್ಟು ಇಲ್ಲಿಂದ ಒಂದು ರೈಲ್ವೆ ಮ್ಯೂಸಿಯಮ್ ಇದೆ, ರೈಲ್ವೆ ಮ್ಯೂಸಿಯಮನ್ನು ನಾವು ವಿಸಿಟ್ ಮಾಡೋಣ. ಸ್ನೇಹಿತರೆ ನೋಡಿ, ರೈಲ್ವೆ ಸ್ಟೇಷನ್ ಏನಾದರೂ ಇದೆಯಾ ರೈಲ್ವೆ ಸ್ಟೇಷನ್ ನೋಡಿ ಹೆಂಗೆ ಬಿಲ್ಡ್ ಮಾಡ್ತಾರೆ ಅಂತ. ಓಲ್ಡ್ ರೈಲ್ವೆ ಇವಾಗ ಈವ್ನಿಂಗ್ ಲೈಟ್ ಎಲ್ಲ ಹಾಕಿದ್ದಾರೆ ನೋಡಿ ಹೆಂಗಿದೆ ಅಂತ ರೈಲ್ವೆ ಸ್ಟೇಷನ್. ಫ್ಯಾಂಟಾಸ್ಟಿಕ್ ರೈಲ್ವೆ. ಹಾಂ ಓದ್ತಾ ಇದ್ದಾರೆ, ದಿಕ್ಕಾರ आपको भी दिखा रहा है भाई. ಅಲ್ಲಿ ನೋಡಿ ನಂಗೆ ತೋರಿಸಿ ಅಂತ ವೀಡಿಯೋರು ಬೈಕಲ್ಲಿ ಹೋಗ್ತಾ ಇರೋರು ನೋಡಿದ್ರೆ ಹಿಂಗೆ ಅಂದ್ಬಿಟ್ಟು ರೈಲ್ವೆ ಸ್ಟೇಷನು ಫ್ಯಾಂಟಾಸ್ಟಿಕ್ ನೋಡಿ. ಲಾಸ್ಟಿಂದ ನೋಡಿ, ಅಲ್ಲಿಂದ ರೈಲ್ವೆ ಸ್ಟೇಷನ್ ಇಲ್ಲಿಂದ ಇಟ್ಕೊಂಡ್ರೆ ನೋಡಿದ್ರೆ ಇಂಡಿಯಾದಲ್ಲಿ ತುಂಬ ಬಿಗ್ಗೆಸ್ಟ್ ರೈಲ್ವೆ ಸ್ಟೇಷನ್ ಅಂದರೆ ಅದು ಬಂದ್ಬಿಟ್ಟು ಕಲ್ಕತ್ತಾ ರೈಲ್ವೆ ಸ್ಟೇಷನ್, ವೆಸ್ಟ್ ಬೆಂಗಾಲ್. ಇದು ಬಂದ್ಬಿಟ್ಟು ಅವರ ಕಲ್ಕತ್ತಾ ಬಂದ್ಬಿಟ್ಟು ಆ ಕಡೆ ಇದೆ, ಈ ಒಂದು ಹುಗ್ಲಿ ರಿವರ್ಗೆ ಆ ಕಡೆ ಕಲ್ಕತ್ತಾ, ಈ ಕಡೆ ಬಂದ್ಬಿಟ್ಟು ಇದು ಅವರ ರೈಲ್ವೆ ಸ್ಟೇಷನ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸ್ನೇಹಿತರೆ ರೈಲ್ವೆ ಮ್ಯೂಸಿಯಂ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 30 rupees ಚಾರ್ಜ್ ಮಾಡ್ತಾರೆ ಇವರು ನೋಡಿ. ಇಲ್ಲಿದ್ದಾರೆ ನೋಡಿ ಬಾಸ್, ಹಾಯ್ ಬಾಸ್, ಹಾಯ್. 30 rupees ಚಾರ್ಜ್ ಮಾಡ್ತಾರೆ ಬಂದ್ಬಿಟ್ಟು ಟಿಕೆಟು. ಸೊ ಇಂಡಿಯನ್ ರೈಲ್ವೆ ಮ್ಯೂಸಿಯಂ ನೋಡಿ, ಇದೇ ಬಂದ್ಬಿಟ್ಟು ರೈಲ್ವೆ ಮ್ಯೂಸಿಯಂ.
ಏನಿದೆ ನೋಡಿ ಇಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನೋಡಿ, ಒಂದು ಕ್ಲಾರಿಟಿ ಬರುತ್ತೆ ನೋಡಿ. ನನ್ನ ಮುಖ ಯಾವಾಗ ನೋಡಿದ್ರೆ ಇದೇ ಬಂದ್ಬಿಟ್ಟು ರೈಲ್ವೆ ಮ್ಯೂಸಿಯಂ ನೋಡಿ. ಇಲ್ಲಿ ಏನಿದೆ ನೋಡಿ, ಟೋಡನ್ ರೈಲ್ವೆ ಮ್ಯೂಸಿಯಂ. ನೈಟ್ ವ್ಯೂ ನೋಡ್ಕೊಂಡ್ರೆ ಒಂದು ಫೆಂಟಾಸ್ಟಿಕ್ ಇಲ್ಲಿ ನೋಡಿ, ಹಿಂಗಿದೆ ನೋಡಿದ್ರ ಮ್ಯೂಸಿಯಂ. नाम मुनेंद्र एशियन ट्रैवलर भाई. हाय भाई, नमस्कार. मेरा चैनल का नाम मुनेंद्र एशियन ट्रैवलर. मैं ऑल ओवर इंडिया ट्रैवल घूमता. अभी ये वाला मेरा 7th स्टेट है. 6 स्टेट कंप्लीट हो गया. ऑल ओवर इंडिया घूमता मैं. आपको कुछ बोलेगा तो बोलो मेरे सब्सक्राइबर्स को. मैं क्या बोलूँ, बहुत अच्छा लगा आपसे मिलके. ये आपका नाम भाई? महेश निगम. आपका स्टेट कौन सा स्टेट है? मैं बिहार से हूँ, बंगाल में ही रहता हूँ. मैं भी नेक्स्ट बिहार का भी जा रहा है. मेरा इंडिया में कितना सारा स्टेट है, सभी स्टेट घूम रहे हैं, सभी घूम रहे हैं. मैं सिंगर हूँ, गाना वाना गाता हूँ. वो सिंगर भाई. आपका चैनल कुछ है, आपका यूट्यूब चैनल कुछ है? हाँ, महेश निगम नाम है मेरा यूट्यूब चैनल का. और एक बार बोल दो. महेश निगम यूट्यूब चैनल का नाम है. ಸ್ನೇಹಿತರೆ, ಮಹೇಶ್ ನಿಗಮ್ ಸಂಗೀತ ಗೊತ್ತಲ್ಲ, ಸಾಂಗ್ಸ್ ಆಡ್ತಾರಂತೆ. ಬಟ್ ಸಿಂಗರ್, ದಿ ಗ್ರೇಟ್ ಸಿಂಗರ್ ಬಾಯ್. ನಾಮ್ ಮಹೇಶ್. ಮಹೇಶ್ ನಿಗಮ್ ಬ್ರೋ ನೋಡಿ. ಎಲ್ಲ ಮಹೇಶ್ ನಿಗಮ್ ಅಂತ ಸ್ವಲ್ಪ ಸಪೋರ್ಟ್ ಮಾಡಿ ಬ್ರದರ್ಗೆ. ಯಾಕಂದರೆ ಬ್ರದರ್ ಬಾಯ್, मेरा नाम मुनेंद्र एशियन ट्रैवलर. एक लाइन सुना दो कुछ. हाँ बोलो भाई, बोलो. अब कुछ बोलेगा बोलो. आइए इधर चलिए. हाँ इधर ही बोलो. आपको भी अच्छा रहा है. इधर बैक साइड है, ये वाला लाइटिंग अच्छा रहा है. बोलो इधर, बोलो आराम से बोलो, कोई बात नहीं, आराम से बात करो. हाँ बोलो भाई. अगर मैं आप लोगों को गाना सुना रहा हूँ, अगर अच्छा लगे तो ज़रूर मुझे फॉलो करिएगा महेश निगम के नाम से. ಸ್ನೇಹಿತರೆ ಒಂದು ನಿಮಿಷ ಇರಿ, ಇವರು ಒಂದು ಸಾಂಗ್ ಆಡ್ತಾರೆ ಅಂತ ನೋಡ್ಬಿಟ್ಟು ನಿಮ್ಗೆ ಇಲ್ಲಿ ಬರ್ತೀನಿ ಬನ್ನಿ. ಬಾಯ್ ರಾಜ ಕೂಡ. ಸ್ನೇಹಿತರೆ ಬಂದ್ಬಿಟ್ಟು ಇವರು ಒಂದು ಸಾಂಗ್ ಆಡ್ತಾರೆ ನೋಡಿ ಬಂದ್ಬಿಟ್ಟು. ನಾನು ಹೇಳ್ದೆ ನಮ್ಮ ಮಹೇಶ್ ನಿಗಮ್ ಇವರು ಒಂದು ಚಾನಲ್ಲು. ಬಾಯ್ आपका गाना है. हे हे ला 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 ला. भूल न जाना, दूर न जाना, ओ जाने जाना, प्यार निभाना. तुम हो तुम ही हो, तुम हो तुम ही हो, सनम मेरे हमराज, सनम मेरे हमराज. ಬೈ ಫೆಂಟಾಸ್ಟಿಕ್ ಬೈ. ಸ್ನೇಹಿತರೆ ಈ ಥರ ಸಿಂಗರ್ ಬೆಳೆಸಬೇಕು ಗೊತ್ತಾ. ಯಾಕಂದರೆ ಪಾಪ ಅವರು ಒಂದು ಇದು ನಂಗೆ ಗೊತ್ತಿಲ್ಲ, ತುಂಬ ಒಳ್ಳೆ ಫೆಂಟಾಸ್ಟಿಕ್ ಬೈ. ಗಾನದ್ದು ಮಸ್ತಿ ಏಕ್ದಮ್ ಗಾನ ಬೈ. सुपर वायरल गाड़ी, सुपर फैंटास्टिक भाई गाना. स्नेहितरे फ्रेंड्स, बट इसका चैनल थोड़ा देख लिया. सो बट आदमी लोग थोड़ा सपोर्ट करो इसको. भैया का थोड़ा ज़रूरत चाहिए, बट सपोर्टर्स थोड़ा देखो. बट भैया गाना तो मस्त गाना पढ़ रहे हैं. क्यों ना ऐसा वाला आदमी चाहिए हमको. बट क्या भैया ओन यूज़ कर रहे हैं, ओन यूज़ करके गाना कर रहे हैं. इतना गाना अच्छे सुन रहे हैं मालूम. बहुत अच्छा लगा आपसे मिलके. इसी तरह से आप लोग इनको प्यार दीजिए और आगे बढ़ाइए इनको, और मुझे भी सपोर्ट करिए आप लोग महेश निगम के नाम से. बहुत बहुत धन्यवाद आप लोगों का. थैंक यू. ओके भाई, थैंक यू सो मच. मिलेगा. थैंक यू सो मच. ಸ್ನೇಹಿತರೆ ಪಾಪ ಅವರು ಒಂದು ಟ್ಯಾಲೆಂಟಿಗೆ ಮೆಚ್ಚಬೇಕು. ಯಾಕೆ ಗೊತ್ತಾ, ನಾರ್ಮಲ್ ಏನೇನೋ ಇದೆಲ್ಲ ನೀವು ಒಂಥರ ಪ್ರಮೋಟ್ ಮಾಡ್ತೀರಾ. ಸೊ ಓನ್ ಯೂಸ್ ಕನ್ನಡ ಮಾಡ್ಕೊಂಡು ಪಾಪ ಎಷ್ಟೊಂದು ಚೆನ್ನಾಗಿ ಗೊತ್ತಾ, ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಒಂದು ಚಾನಲ್ ಇದೆ, ನಾನು ನೋಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ ಈ ಥರ. ಅವರು ಓನ್ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ಓಕೆ, ತುಂಬ ಓಕೆ. ನಾವು ಬಂದ್ಬಿಟ್ಟು ರೈಲ್ವೆ ಮ್ಯೂಸಿಯಮ್ಗೆ ಹೋಗೋಣ ಬನ್ನಿ. ಸೊ ನನಗೆ ತುಂಬ ಜನ ಸಿಗ್ತಾ ಇರ್ತಾರೆ ಇನ್ನು ನಾರ್ತಲ್ಲಿ. ಯಾಕಂತ ನಮ್ಮ ಸೌತ್ ಒಂಥರ, ನಾರ್ತ್ ಒಂಥರಲ್ಲ. ಸೊ ತುಂಬ ಫ್ರೆಂಡ್ಲಿ ಪೀಪಲ್ ಇದ್ದಾರೆ ಗುರು. ನೋಡಿ ರೈಲ್ವೆ ಸ್ಟೇಷನ್ ಮೊದಲಿಗೆ ಯಾವ ಥರ ರೈಲ್ವೆ ಸ್ಟೇಷನ್ ಎಂಬುದು ಹಾಲ್ ಆಫ್ ಫಾರ್ಮ್ ಇದು ಗೊತ್ತಾ. ಓಲ್ಡ್ ಮೊದಲಿಗೆ ಈ ಥರ ಆಗ್ತದೆ ರೈಲ್ವೆ ಸ್ಟೇಷನು. ಅಲ್ಲಿ ಬಂದ್ಬಿಟ್ಟು ಕಲ್ಲಿದ್ದಲು ತೊಗೊಂಬಂದು ಹಾಕಿ ಬೆಂಕಿಯಿಂದ ಸುರಿಸಿ ಈ ಥರ ಮಾಡ್ತಾಯಿರೋದು. ಎವಲ್ಯೂಷನ್ ಆಫ್ ದಿ ಕೆರಿಯರ್ ನೋಡಿ. ನೀವು ಈ ಒಂದು ಮ್ಯೂಸಿಯಂ ನೋಡ್ಕೊಂಡ್ರೆ ನೀವು ನಮ್ಮ ಇಂಡಿಯನ್ ಮ್ಯೂಸಿಯಂ ರೈಲ್ವೆ ಸ್ಟೇಷನ್ ಮೊದಲು ಫಸ್ಟ್ ಯಾವ ಥರ ಇತ್ತು, ಯಾವಾಗ ಸ್ಟಾರ್ಟ್ ಆಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಲ್ಲ ಪ್ರತಿಯೊಂದು ಇಲ್ಲಿ. ಸೊ ಯಾವ ಥರ ಒಂದು ಎವಲ್ಯೂಷನ್ ಆಫ್ ದಿ ಎವಲ್ಯೂಷನ್ ಆಫ್ ಮ್ಯೂಸಿಯಮ್ಸ್ ನೋಡಿದ್ರೆ ಫಸ್ಟಿಗೆ ರೈಲ್ವೆ ಸ್ಟೇಷನ್ ಸ್ಟಾರ್ಟ್ ಆಗಿದಾಗ ಈ ಥರ ರೈಲ್ವೆ ಸ್ಟೇಷನ್ ನೋಡಿ ಹೇಗಿದೆ ಅಂದ್ಬಿಟ್ಟು. ವಾವ್ ಫೆಂಟಾಸ್ಟಿಕ್. ಇದೆಲ್ಲ ಇಂಜನ್ ಓಲ್ಡ್ ಇಂಜನ್ ಹೆಂಗಿದೆ ಗೊತ್ತಾ. ಅಷ್ಟೊಂದು ಕಾಲದಲ್ಲಿ ಅವಾಗ ಬೆಂಕಿ ನೋಡಿ ಅವಾಗೆಲ್ಲ ಫ್ಲವರ್ ಆಗ್ತಾಯಿದ್ರು. ಆವಾಗಿನ ಕಾಲದಲ್ಲಿ ಕರೆಂಟ್ ಆಗಲಿ ಡೀಸೆಲ್ ಆಗಲಿ ಏನಿರಲಿಲ್ಲ. ಸೊ ಬೆಂಕಿ ಎಲ್ಲ ಕಲ್ಲಿದ್ದಲು ಗೊತ್ತಲ್ಲ, ಕಲ್ಲಿದ್ದಲು ಹಾಕ್ಬಿಟ್ಟಿದ್ದು ನೋಡ್ಬಿಟ್ಟು ಎಲ್ಲ. ಮತ್ತು ಇವಾಗಿನ ನೋಡಿ ಇವೆಲ್ಲ ಇವಾಗ ಬಂದಿರೋ ಟ್ರೈನ್ ಇವೆಲ್ಲ. ಅಲ್ಲಿ ಫಸ್ಟಲ್ಲಿ ಇದ್ದಾವೆಲ್ಲ ಕಲ್ಲಿದ್ದಲು ಹಾಕ್ಕೊಂಡು ಇದು ಮಾಡ್ತಾಯಿದ್ರು ಆ ಥರ ಟ್ರೈನು ನೋಡಿ. ಟ್ರೈನಲ್ಲಿ ಟ್ರಕ್ಕು, ಆಯಿಲು, ನಮ್ಮ ಇಂಡಿಯಾದಲ್ಲಿ ಕೆಮಿಕಲ್ಲು ಪ್ರತಿಯೊಂದು ಸಪ್ಲೈ ಮಾಡೋದು ಎಲ್ಲ ಟ್ರೈನೇ ನೋಡಿ. ಏನು ನೋಡ್ತಾರೆ ಇದರಿಂದ ಎಲ್ಲ ಇವತ್ತಿನ ಇಷ್ಟೊಂದು ಗೂಡ್ಸ್ ಹೋಗ್ತಾಯಿದೆ, ಇಷ್ಟೊಂದು ಸಪ್ಲೈ ಆಗ್ತಾಯಿದೆ ಅಂದ್ಬಿಟ್ಟು ಎಲ್ಲ ಟ್ರೈನೇ, ಪ್ರತಿಯೊಂದು ಟ್ರೈನಿಂದ ಇವತ್ತು. ನೋಡಿದ್ರಲ್ಲ ಟ್ರೈನ್ ಯಾವ ಥರ ಇದೆ ಅಂದ್ಬಿಟ್ಟು. ಓಕೆ ನಾವು ಹೋಗೋಣ.
ಮಾಡಲ್ ಆಫ್ ದಿ ಸ್ಟೀಮ್ ಇಂಜನ್ ಬಾಯ್ಲರ್. ಇದು ಅಷ್ಟು ಬಂದ್ಬಿಟ್ಟು ಇದು ಚಿಕ್ಕದಾಗಿರುತ್ತೆ, ನೀವು ನೋಡ್ತೀರಲ್ಲ ಮುಂದೆ ಬಾಯ್ಲರ್ ಸ್ಟೀಮ್ ಇರುತ್ತಲ್ಲ, ಅದು ಸ್ಟೀಮ್ ಈ ಥರ ಇಂಜನ್ಗೆ. ತುಂಬ ಈ ಸ್ಟ್ರಾಂಗಾಗಿ ಮಾಡಿದ್ರು. ಮಾಡಲ್ ಆಫ್ ದಿ ಡಬಲ್ ಪೈಪ್, ಮತ್ತು ಡಬಲ್ ಪೈಪು ಇದೆಲ್ಲ ನೀವು ನೋಡಿಕೊಂಡ್ರೆ ಅಕ್ಷರ ಎಷ್ಟು ಏನು ಗುರು. ಟ್ರೈನ್ಗೆಲ್ಲ ಪ್ರತಿಯೊಂದು ಕಬ್ಬಿಣ ಹಾಕಿರ್ತಾರೆ. ಟ್ರೈನ್ ಅಂತ ಹೆಂಗಿದೆ ಕಬ್ಬಿಣದ ಉಕ್ಕಿನ ಥರ ಇರುತ್ತೆ ಟ್ರೈನ್ ಮಾತ್ರ. ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಈ ರೈಲ್ವೆ ಮ್ಯೂಸಿಯಮ್. ನಾವು ಒಳಗಡೆ ಹೋಗ್ಬೋದು. ಮೋಸ್ಟ್ಲಿ ಇಲ್ಲಿ ಏನಿದೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಒಳಗಡೆ ಓಪನ್ ಮಾಡಿಲ್ಲ, ಅಂದರೇ ಸತ್ತಾ. ಓಕೆ, ಒಳಗಡೆ ಇದೆಲ್ಲ ರೆಸ್ಟೋರೆಂಟ್ ನೋಡಿದ್ರಾ, ಆವಾಗಿನ ಕಾಲದಲ್ಲಿ ಜಾರ್ಜ್ ಅಂದರೆ ಬ್ರಿಟಿಷರು ಅಂದ್ಬಿಟ್ಟು ನೋಡಿ ರೈಲ್ವೆ ಟ್ರ್ಯಾಕನ್ನು ಮನೆ ಥರ ಮಾಡ್ಕೊಂಡ್ಬಿಟ್ಟು ಹಿಂಗಿದೆ ಅಂದ್ಬಿಟ್ಟು ಲಕ್ಸುರಿ ಮಾಡ್ಕೊಂಡಿದ್ರು ಅವಾಗ ಈ ಥರ ನೋಡಿದ್ರಾ. ಸೊ ರೈಲ್ವೆ ಅಂದರೆ ನೋಡಿದ್ರಾ, ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಲಕ್ಸುರಿ ಮಾಡ್ಕೊಂಡ್ಬಿಟ್ಟಿದ್ರು. ಲಕ್ಸುರಿ ಮನೆ ಥರ ಮಾಡ್ಕೊಂಡ್ಬಿಟ್ಟು ಈ ಥರ ಆದರೆ ಅವರು ಹೋಗ್ತಾಯಿದ್ರು ನೋಡಿ. ಬ್ರಿಟಿಷರು ಬಂದ್ಬಿಟ್ಟು ಇದರಲ್ಲೇ ಈ ಥರ ಜೀವನ ನಡೆಸೋ ಹೆಂಗಿದೆ ಅಂತ ಫ್ಯಾಂಟಾಸ್ಟಿಕ್ ಆಗಿದೆ ಒಳಗಡೆ ಮಾತ್ರ. ಸ್ನೇಹಿತರೆ ಇಂಜನ್ ನೋಡ್ಕೊಂಡು ನೋಡಿ ಮೊದಲಿಗೆ ಯಾವ ಥರ ಇಂದ ಅಂದ್ಬಿಟ್ಟು ಇಲ್ಲಿದೆ ನೋಡಿ ನಮ್ಮ ಟ್ರೈನ್ ಡ್ರೈವರ್ ನೋಡಿದ್ರ. 3404 ಟ್ರೈನ್ದು ಓಲ್ಡ್ ಆವಾಗಿನ ಕಾಲದಲ್ಲಿ ಬಂದ್ಬಿಟ್ಟು ಡ್ರೈವರ್ ನೋಡಿ, ಟ್ರೈನ್ ಡ್ರೈವರ್ ಹೆಂಗಿದೆ ಅಂದ್ಬಿಟ್ಟು. ಸೊ ಈ ಥರ ಹ್ಯಾಂಡಲ್ ಮಾಡ್ತಾರೆ ಮೇಲೆ ಇದೆಲ್ಲ ನೋಡಿದ್ರ. ಇಂಜನ್ ರೈಲ್ವೆ ಆವಾಗ ಬಂದ್ಬಿಟ್ಟು ಟಿಕ್ ಇಂಜನ್ ಇದು ಹೇಳ್ದಲ್ಲ ಮುಂದೆ ಬಂದ್ಬಿಟ್ಟಿದೆ ಫಂಕ್ಷನ್. ಇದು ಇಲ್ಲಿಂದ ನೋಡಿ ಕಲ್ಲಿದ್ದು ಹಾಕಿ ಇದನ್ನು ತಿಳಿಸ್ತಾ ಇದ್ರು ಆವಾಗಿನ ಕಾಲದಲ್ಲಿ. ಮೊದಲಿಗೆ ನೋಡಿ ಈ ಥರ ನೀವು ಇವಾಗ ನೋಡೋಕ್ಕೆ ಸಾಧ್ಯ ಇಲ್ಲ ಇದೆಲ್ಲ, ಯಾಕಂದರೆ ಇವಾಗ ಈ ಥರ ಟ್ರೈನು ಇಲ್ಲ ಅವಾಗ. ಇವಾಗಿನ ಕಾಲದಲ್ಲಿ ಇವಾಗೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಎಲ್ಲ ಕರೆಂಟು, ಡೀಸೆಲ್ಲು, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕರೆಂಟ್ ಟ್ರೈನ್ ಎಲ್ಲ ಇವಾಗ ನೋಡಿದ್ರ. ಮೊದಲ ಕಾಲದಲ್ಲಿ ಇದು ಬಂದ್ಬಿಟ್ಟು ಟಿಕ್ಕು ಚಿಕ್ಕ ಬುಕ್ ರೈಲ್ ಅಂತ ಹೇಳ್ತಾರೆ. ಚಿಕ್ಕ ಬುಕ್ ಅಂತ ಸೌಂಡ್ ಬರ್ತಾಯಿದ್ದು ನೋಡಿ ಹೆಂಗಿದೆ ಅಂದ್ಬಿಟ್ಟು ಅಲ್ಲ ಟ್ರೈಲು. ಅವಾಗ ನೋಡಿ ಹಿಂಗಿದೆ ಮುಂದೆ ಒಂದು ಈ ಥರ ನೋಡಿ ಶೇಪ್. ಅವಾಗ ಫಸ್ಟು ಸ್ಟಾರ್ಟಿಂಗ್ ಕಾಲದಲ್ಲಿ ಬಿಟ್ಟು ನೋಡಿ ಸ್ಪೋಕ್ ವೀಲ್ ನೋಡಿದ್ರೆ. ಇವಾಗಿನ ಕಾಲದಲ್ಲಿ ನೀವು ನೋಡ್ತೀರಿ ಈ ಥರ ಟ್ರೈನ್ ನೋಡಿ, ಈ ಥರ ವೀಲ್ ನೋಡ್ತೀರಿ ನೀವು. ಸೊ ಆ ಥರ ವೀಲ್ ನೀವು ಯಾರು ನೋಡಿರಲ್ಲ, ಅದು ಬಂದ್ಬಿಟ್ಟು ಒಂಥರ ಫ್ಯಾಷನ್ ಆಗಿದೆ. ಮತ್ತು ನೋಡಿದ್ರೆ ಆ ಟ್ರೈನಲ್ಲಿ ಇದು ಮಾಡ್ತಾ ಇರ್ತಾರೆ ನೋಡಿ, ರೋಲರ್ನಂದ್ರೆ ಇದು ಮಾಡೋಕ್ಕೆ ಟ್ರೈನಲ್ಲಿ ಹೋಗಿ ಮಾಡಿದರೆ ಫ್ಯಾಂಟಾಸ್ಟಿಕ್. ಟ್ರೈನು ಯಾವಾಗ ಇದು ಮಾಡ್ತಾಯಿದ್ರು ಮ್ಯೂಸಿಯಮ್. ಸ್ನೇಹಿತರೆ ಇವಾಗಲೂ ಒಂದು ಟ್ರೈನ್ ಇದೆ, ನಾವು ಟ್ರೈನಲ್ಲಿ ಹೋಗಿ ನೋಡಿ ಈ ಥರ. ಈ ಒಂದು ಟ್ರೈನ್ ಜರ್ನಿ ಮಾಡೋಣ ಇವಾಗ. ಟಿಕೆಟ್ ಬಂದು 30 ರೂಪಾಯಿ 30 ರೂಪೀಸ್ ಟಿಕೆಟು. ಇವಾಗ ಈ ಒಂದು ಟ್ರೈನ್ ಜರ್ನಿ ಮಾಡ್ತಾಯಿದ್ದೀವಿ ಬನ್ನಿ ನೋಡಿ. ಇಲ್ಲಿ ಟೋಯಾ ಟ್ರೈನ್ ಟಿಕೆಟ್ 30 ರೂಪೀಸ್ ಅಂತೆ. ಹೋಗೋಣ ನಾವು ಟ್ರೈನ್ ಮಾಡೋಣ. ಈಗ ನೋಡಿ ಟ್ರೈನ್ ಆನ್ ಮಾಡ್ತಾಯಿದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ. ಗುಡು ನಾನು ಹೇಳ್ದಾನ ಚಿಕ್ಕ ನೋಡಿ ಟ್ರೈನ್ ಸ್ಟಾರ್ಟ್ ಆಯಿತು. ಟಿಕೆಟ್ ಟ್ರೈನ್ ನೋಡಿ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ನೋಡಿ. ನಮ್ಮ ಡ್ರೈವರ್ ನೋಡಿದ್ರೆ ಚಿಕ್ಕ ಬುಕ್ಕು ಸ್ಟೈಲೇ ಅಂತಲೇ ಸ್ಟೈಲೇ ಟ್ರೈನ್ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಇಲ್ಲಿ ಟ್ರೈನ್ ನೋಡಿ ಗುಂಬ್ಕೊಂಡು ಹೋಗುತ್ತೆ ನೋಡಿ, ಹೆಂಗೆ ಬರ್ತಿಲ್ಲ. ಚಿಕ್ಕ ಟ್ರೈನ್ಗಳು ತುಂಬ ಫ್ಯಾಂಟಾಸ್ಟಿಕ್ ಇದೆ. ಚಿಕ್ಕದಾಗಿ ಗೊತ್ತಾ ನೋಡಿ. ಇದು ಬಂದ್ಬಿಟ್ಟು ದೂರಚಂದ್ರ. ಇಲ್ಲಿಂದ ನನಗೆ ಎಲ್ಲ ಟ್ರೈನಲ್ಲಿ ನಾವು ಆರಾಮಾಗಿ ಟ್ರೈನಲ್ಲಿ ಎಲ್ಲ ನೋಡ್ಕೊಂಡು ಹೋಗೋಣ. ಟ್ರೈನಲ್ಲಿ ನಾವು ನೋಡಿರ್ತಾರ. ಇಲ್ಲಿ ಚಿಕ್ಕ ಮಕ್ಕಳು ಆಟಾಡ್ಬೋದು, ತುಂಬ ಚೆನ್ನಾಗಿದೆ ಫ್ಯಾಂಟಾಸ್ಟಿಕ್. ಟ್ರ್ಯಾಕ್ ಇರೋ ರೈಲ್ವೆ ಟ್ರ್ಯಾಕ್ ಇದು. ಈ ಒಂದು ಮ್ಯೂಸಿಯಮಲ್ಲಿ ಚಿಕ್ಕದ ಒಂದು ಟ್ರೈನ್ ಇದೆ. ಟ್ರೈನಲ್ಲಿ ಥರ ತುಂಬ ಆರಾಮಾಗಿ ಓಡಾಡ್ಬೋದು. ಒಂದು ರೈಲ್ವೆ ಟ್ರ್ಯಾಕ್ ಇದೆ ಗೊತ್ತಾ. ಸಿಗ್ನಲ್ ಬೀರುತ್ತೆ ನಮ್ಮ ಟ್ರೈನಿರುವ. ನಮಗೆ ಒಂದೇ ಟ್ರ್ಯಾಕ್ ಇರೋದು. ನೋಡಿ ಇಂಡಿಯಾಕ್ಕೆ ಹೋಗ್ತೇವೆ ನೋಡಿಲ್ಲ. ವಾಯ್ ಅಂತೆಲ್ಲ ಹೆಂಗೆ ಹೋಗ್ತಾರೆ ನಿಮ್ಗೆಲ್ಲ ಫ್ಯಾಂಟಾಸ್ಟಿಕ್ ಟ್ರೈನ್. ಇಲ್ಲಿ ವೆಕೇಷನ್ ಇದೆ ನೋಡಿ. ಬಾವಾ ಇವರು ಚೆನ್ನಾಗಿದ್ದಾರೆ ನೋಡಿ. ರೈಲ್ವೆ ಇಲ್ಲಿ ಬಂದ್ಬಿಟ್ಟು ಈಸ್ಟ್ ಪಾಕಿಸ್ತಾನ್ ರೈಲ್ವೆ ಸ್ಟೇಷನ್ ನೋಡಿ. ಬಂದ್ಬಿಟ್ಟು ನಾವು ಪಾಕಿಸ್ತಾನ್ ರೈಲ್ವೆ ಸ್ಟೇಷನ್ ನೋಡಿದ್ರೆ ಈ ರೈಲ್ ಬಂದ್ಬಿಟ್ಟು ಪಾಕಿಸ್ತಾನ್ ರೈಲ್ವೆ ಇಲ್ಲಿ ಇಕ್ಕಿದ್ದಾರೆ. ಇದು ಬಂದ್ಬಿಟ್ಟು ವಿಧವಾದ ರೈಲ್ವೆ ಸ್ಟೇಷನ್ ಸಿಗುತ್ತೆ ನೋಡಿ. ನೆಕ್ಸ್ಟು ಇದು ಹಾಗೆ ಬನ್ನಿ ಪಾಕಿಸ್ತಾನ ಆಯಿತಾ. ಇದು ಬಂದ್ಬಿಟ್ಟು ER ನೋಡಿ. ಇದೆಲ್ಲ ರೈಲ್ವೆ ಸ್ಟೇಷನ್ ಇದೆ ನೋಡಿದೆಲ್ಲ ತಗೊಂಡಿತ್ತು. ಓಲ್ಡ್ ಹೇಳ್ದಲ್ಲ, ಇವಾಗಿನ ಕಾಲದಲ್ಲಿ ಇವೆಲ್ಲ ಕೆಲವೊಂದು ಇಲ್ಲ. ಆವಾಗಿನ ಕಾಲದಲ್ಲಿ ರೈಲ್ವೆ ಸ್ಟೇಷನ್ ಇವಾಗ ಹಂಗೆ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಂಡು ಫ್ಯಾಂಟಾಸ್ಟಿಕ್. ಫಸ್ಟ್ 1947 1985 ಆವಾಗ ಇದು ಮಾಡಿದ್ರೆ ನೋಡಿ. ನೋಡಿದ್ರೆ ಚಿಕ್ಕ ಬುಲ್ಲಿ ಇಂಜನ್, ಚಿಕ್ಕ ಇಂಜನ್ ಸ್ಟಾರ್ಟಿಂಗ್ ಅದೆಲ್ಲ ಸ್ಟಾರ್ಟಿಂಗ್ ಇದೆ. ರೈಲ್ವೆ ಮ್ಯೂಸಿಯಮ್ ಬಂತು. ರೌಂಡ್ ಹಾಕೊಂಡು ತಿಳ್ಕೊಂಡು ಚಿಕ್ಕ ಬುಕ್ಕು ರೈಲೇ ನದಿ ಸ್ಟೈಲೇ ನೋಡಿ. ಹಾಯ್ ಬಾಬು ಚಿಕ್ಕ ಮಕ್ಕಳು ಹಾಯ್ ಮಾಡ್ತಾರೆ. ಓಡಾಡ್ಕೊಂಡು ನಾವಿಲ್ಲ ಒಂದು ರೌಂಡ್ ಹಾಕೊಂಡು ಇದೆ. ಮತ್ತು ಕರೆಕ್ಟಾಗಿ ಇಲ್ಲಿಗೆ ಬರ್ತೀವಿ. ನಮ್ಮ ಟ್ರೈನ್ ಬಿಟ್ಟು ಇದಕ್ಕೆ ಮೇಲೆ ಹೋಗ್ತೇವೆ. ಡೀಸೆಲ್ ಹಾಕ್ತಾರೆ. ಇದಕ್ಕೆ ಏನು ಎಲೆಕ್ಟ್ರಿಕ್ ಏನಿಲ್ಲ, ಡೀಸೆಲ್ ಹಾಕ್ತಿದ್ದೆ ಅಂತ ಹೇಳ್ತಾರೆ.
ಟ್ರ್ಯಾಕ್ ಇದೆ ಇವರು, ರೈಲ್ವೆ ಟ್ರ್ಯಾಕ್ ಹೋಗ್ತಾ ಇದಕ್ಕೆಲ್ಲ ಒಂದು ತೊಗೊಂಡು ಹಾಕಿದ್ದಾರೆ. ತೊಗೊಂಡು ಕುತ್ಕೊಂಡು ಮತ್ತೆ ಇಲ್ಲಿಗೆ ಹೇಗೆ ಹೋಗೋದು ಕರೆಕ್ಟಾಗಿ. ಇದು ನಮ್ಮ ಡ್ರೈವರ್ ನೋಡಿ, ಕ್ಯಾಪ್ಟನ್ ಇದೆ ನೋಡಿದ, ಕ್ಯಾಪ್ಟನ್ ರೈಲ್ವೆ ಸ್ಟೇಷನ್ ನೋಡಿ, ಬಂದ್ಬಿಟ್ಟು ಓಲ್ಡ್ ರೈಲ್ವೆ ಸ್ಟೇಷನ್. ಸೇಮ್ ಓಲ್ಡ್ ರೈಲ್ವೆ ಸ್ಟೇಷನ್ ಹೆಂಗಿದೆ ನೋಡಿ ಇಲ್ಲಿ, ಅವರ ರೈಲ್ವೆ ಸ್ಟೇಷನ್ ಹೆಂಗಿದೆ ಹಂಗೆ ಹಾಕಿದೆ ನೋಡಿ ಇಲ್ಲಿ. ಇಲ್ಲಿ ಬಂದು ಓಲ್ಡ್ ರೈಲ್ವೆ ಸ್ಟೇಷನು. ಇಲ್ಲಿ ಬಂದ್ಬಿಟ್ಟು ಮೆಟ್ರೋ, SBI ಬ್ಯಾಂಕು, ಮೆಟ್ರೋ ಇಲ್ಲಿದೆ. ಹಂಗೆ ನೀವು ಮುಂದೆ ನೋಡಿಕೊಂಡ್ರೆ ನ್ಯೂ ರೈಲ್ವೆ ಸ್ಟೇಷನ್, ಅವರ ಸ್ಟೇಷನ್ ನೋಡಿದ್ರಲ್ಲ, ಇಲ್ಲಿ ಬಂದ್ಬಿಟ್ಟು ನ್ಯೂ ರೈಲ್ವೆ ಸ್ಟೇಷನ್. ಇದು ಫೆಂಟಾಸ್ಟಿಕ್ ಆಗಿ ಮಾಡಿದ್ರು. ಸೇಮ್ ಲೈಕ್ ರೈಲ್ವೆ ಸ್ಟೇಷನ್ ಹೆಂಗಿದೆ ಹಂಗೆ ಮಾಡಿದ್ದಾರೆ ನೋಡಿ. ಪ್ರಪಂಚದಲ್ಲೇ ತುಂಬ ದೊಡ್ಡ ರೈಲ್ವೆ ಸ್ಟೇಷನ್ ಇದು ಸಹ ಒಂದು ರೈಲ್ವೆ ಸ್ಟೇಷನ್ ಆಗಿದೆ. ಸೊ ಈ ಟ್ರ್ಯಾಕ್ ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು ಇಲ್ಲಿ ನೋಡಿಲ್ಲಿ ರೈಲ್ವೆ ಟ್ರ್ಯಾಕ್ 28 ಪ್ಲಾಟ್ಫಾರ್ಮ್ ಬರುತ್ತೆ ಟೋಟಲು. ಬಂದ್ಬಿಟ್ಟು ಟೋಕನ್ ಇನ್ಸ್ಟ್ರೂಮೆಂಟ್ ಸೇದ ನೋಡಿದ್ರಲ್ಲ. ಈ ಮ್ಯೂಸಿಯಮಲ್ಲಿ ಬಂದ್ಬಿಟ್ಟು ನೋಡಿ ಸ್ಟೇಷನ್ ಬಗ್ಗೆ ಹೆಂಗಿದೆ ಅಂದ್ಬಿಟ್ಟು ಸ್ಟೇಷನ್ ಕ್ಲೀನಾಗಿ ಕೊಟ್ಟಿದ್ದಾರೆ ಇಲ್ಲಿ. ದಿ ಲೆಜೆಂಡ್ ಆಫ್ ಫೈರಲ್ ಗೊತ್ತಾ, ಮೆಟ್ರೋಪಾಲಿಸಸ್ ಅಂಡರ್ ದಿ ಸ್ಟೀವಾರ್ಡ್ಸ್, ದಿ ಲೆಜೆಂಡ್ ಆಫ್ ಫೈರಲ್ ನೋಡಿದ್ರ. ಅಂದರೆ ಓಲ್ಡಿನ ಕಾಲದಲ್ಲಿ ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂದ್ಬಿಟ್ಟು ಕನ್ಸಿಡರ್ ಮಾಡಿದರೆ. ಮತ್ತು ಈ ಒಂದು ರೈಲ್ವೆ ಸ್ಟೇಷನ್ ನೋಡಿ ಗುರು ಹೆಂಗಿದೆ ಅಂದ್ಬಿಟ್ಟು ಅವರ ರೈಲ್ವೆ ಸ್ಟೇಷನ್ ನೋಡೋದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಥರ. ಇಲ್ಲಿಂದ ಲಾಂಗ್ ನಾನು ಹೇಳ್ದೆ ನಿಮಗೆ, ಅವರ ರೈಲ್ವೆ ಸ್ಟೇಷನ್ಗೆ ಗುರು 28 ಪ್ಲಾಟ್ಫಾರ್ಮ್ ಹೊಂದಿದೆ. ಯಾವುದೇ ಸಹ ಒಂದು ಬ್ರಿಡ್ಜ್ ಆಗಲಿ, ಒಂದು ರೈಲ್ವೆ ಸ್ಟೇಷನ್ ಒಂದು ಪ್ಲಾಟ್ಫಾರ್ಮ್ ಮತ್ತೆ ಪ್ಲಾಟ್ಫಾರ್ಮ್ಗೆ ಹೋಗಿ ಬ್ರಿಡ್ಜ್ ಆಗಲಿ ಏನಾಗಲಿಲ್ಲ ಅಂದ್ಬಿಟ್ಟು ಒಂದು ರೈಲ್ವೆ ಸ್ಟೇಷನಿಂದ ಈ ಥರ ರೈಲ್ವೆ ಸ್ಟೇಷನ್ ಇಂಡಿಯಾದಲ್ಲಿ ಎಲ್ಲೂ ಸಹ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪ್ರತಿಯೊಂದು ರೈಲ್ವೆ ಸ್ಟೇಷನ್ಗೂ ನೀವು ಬ್ರಿಡ್ಜ್ ಇರುತ್ತೆ, ಬ್ರಿಡ್ಜ್ ಮೇಲೆ ಹೋಗಲ್ಲ, ಲಿಫ್ಟ್ ಮೇಲೆ ಹೋಗತ್ತಾರೆ. ಇಲ್ಲಿ ಏನೂ ಸಹ ಇಲ್ಲ, ಹಂಗೆ ಕಟ್ಟಿದ್ದಾರೆ. ಸೊ ಇದೊಂದು ಮಿಸ್ಟ್ರಿ. ಇದು ಇಂಡಿಯಾದಲ್ಲೇ ನಂಬರ್ 1 ಫೆಂಟಾಸ್ಟಿಕ್ ರೈಲ್ವೆ ಸ್ಟೇಷನ್ ಇಸ್ ಕಲ್ಕತ್ತಾ ರೈಲ್ವೆ ಸ್ಟೇಷನ್ ನೋಡೋಲ್ಲ. ಮತ್ತು ರೈಲ್ವೆ ಟ್ರ್ಯಾಕು ಇಲ್ಲಿ ಬಂದ್ಬಿಟ್ಟು ಇದೆಲ್ಲ ಎಲೆಕ್ಟ್ರಿಕ್ ಕರೆಂಟ್ದು. ಇವಾಗ ಒಟ್ಟು ಹೊಸದಾಗಿ ಒಂಥರ ಥರ ನೋಡಿ. ಇಲ್ಲಿ ಬಂದ್ಬಿಟ್ಟು ನೀವೇನು ನೋಡ್ತೀರಾ ನೋಡಿ, ಇಲ್ಲಿ ಈ ಥರ ಬ್ರಿಡ್ಜ್ ಕಟ್ಟಿರ್ತಾರೆ ನೋಡಿ. ಎಲ್ಲ ಹೊಸ ರೈಲ್ವೆ ಸ್ಟೇಷನ್ಗೆಲ್ಲ ಈ ಥರ ಬ್ರಿಡ್ಜ್ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಈ ಥರ ಮಾಡಿರ್ತಾರೆ. ಬಟ್ ಇಲ್ಲಿ ಆ ಥರ ಬ್ರಿಡ್ಜ್ ಇಲ್ಲ. ಇಲ್ಲಿ ಎಲ್ಲ ನೀವು ರೈಲ್ವೆ ಸ್ಟೇಷನಲ್ಲಿ 28 ಸ್ಟೇಷನ್ಗೂ ಸಹ ಹಂಗೆ ಹೋಗ್ಬೋದು. ನೀವು ಗೊತ್ತಲ್ಲ, ಬಸ್ ಎಲ್ಲ ಈ ಕಡೆಯಿಂದ ಬಂದರೆ. ಸೊ ಇದು ಲಾಕ್, ಈ ಥರ ಲಾಕ್ ಆಗುತ್ತೆ. ಓಪನ್ ಇವಾಗ ಲಾಕ್ ಮಾಡಿದ್ದಾರೆ ನೋಡಿ, ಈ ಥರ ಲಾಕ್ ಓಪನ್ ಆಗುತ್ತೆ, ಟಂಗ್ ಲಾಕ್ ಮಾಡಿದ್ದಾರೆ. ಓಕೆ ಈ ಥರ ಹೋಗ್ಬಿಟ್ಟು ನೋಡಿದ್ರೆ ದಿ ಓಲ್ಡ್ ರೈಲ್ವೆ ದಿ ಬೆಸ್ಟ್ ಸ್ಟೇಷನ್ ಇನ್ ಅವರ ಸ್ಟೇಷನ್. ಓಕೆ ಹಾಂ, ನಾವು ಇಲ್ಲಿಂದ ನೋಡ್ಕೊಂಡ್ರೆ ಮುಂದೆ ನಾವು ಚಲಾನ ಹೋಗೋಣ. ಯಾಕಂದರೆ ನಾವು ಇಲ್ಲಿಂದ ಹೋಗೋ ಟೈಮ್ ಆಯಿತು. ಟೈಮ್ ತುಂಬಾ ಲೇಟ್. ರೈಲ್ ಬರ್ತದೆ, ಬುಲ್ಲಿ ಟ್ರೈನ್ ಇದೆ. ಈ ಸಾಂಗ್ ಹಾಕಿದೆ ನೋಡಿ ಅಂದ್ಬಿಟ್ಟು. ನಾವು ಎಲ್ಲ ಹೋಗಿರೋ ಎಲ್ಲ ರೈಲ್ ಟ್ರ್ಯಾಕ್ ಇದೆ ಇಲ್ಲಿ. ಓಕೆ ಹಿಂಗೆ ಹೋಗ್ಬೋದು ಮೋಸ್ಟ್ಲಿ. ಮೇರೆ ಮಾ ಸಾಂಗ್ ನೋಡಿ ನಾನು ಗಾನ ಬಹುತ್ अच्छा गाना यार, हिंदी में मेरे को गाना अच्छा लगता है. मस्त गाना है हिंदी में, मस्त फेवरेट गाना हिंदी. ನೀವು ಹಿಂದಿಯಲ್ಲಿ ಸಾಂಗ್ಸ್ ನೋಡ್ಕೊಂಡ್ರೆ ಕೂಡ ಇಲ್ಲಿ ನೋಡ್ಕೊರು ರೈಲ್ ಬರ್ತಾಯಿದ್ದಂಗೆ ಕ್ಲೋಸ್ ಮಾಡ್ತಾರೆ ನೋಡಿ. ಇಲ್ಲಿ ರೈಲ್ ಬಂತಾ ಸ್ಟಾರ್ಟ್, ಇಲ್ಲಿ ಯಾರು ಹೋಗಿಲ್ಲ, ಕ್ಲೋಸ್ ಮಾಡ್ತಾರೆ. ಇಂಪೀರಿಯಲ್ ಕಿಚನ್, ನಿಮ್ಗೆ ಫುಡ್ ಬೇಕಂದರೆ ಇಂಪೀರಿಯಲ್ ಕಿಚನ್ ಇದೆ ಅಲ್ಲಿ, ಆಗ ಟ್ರೈ ಮಾಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಅವರ ರೈಲ್ ಮ್ಯೂಸಿಯಮ್ ನೋಡಿ, ರೀಜನಲ್ ರೈಲ್ ಮ್ಯೂಸಿಯಮ್ ರೀ. ಅಮರ್ ಪ್ರಕಾಶ್ ಗೇಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ಬೋದು. ಹೈ ಬಾಯ್.